ನಮಸ್ಕಾರ, ಬನ್ನಿ ನಾವು ಗೆಳೆಯರೆ ಇವತ್ತು ನಾವು ಇಂಗ್ಲಿಷ್ ನ ಕೆಲವೊಂದು ಇಂಪಾರ್ಟೆಂಟ್ ಆಗಿ ಹೆಚ್ಚಾಗಿ ಬಳಸ್ತಾ ಇರತಕ್ಕಂತ ಫುಲ್ ಆಫ್, ಕಾಲ್ ಆಫ್, ವಾಕ್ ಆಫ್, ಡ್ರೈ ಆಫ್ ಈ ತರದ್ದು ಕೆಲವೊಂದು ಇಂಪಾರ್ಟೆಂಟ್ ಸೆಂಟೆನ್ಸ್ ಗಳನ್ನ ನಾವು ಇಂಗ್ಲಿಷ್ ಫ್ರೋಸಲ್ ವರ್ಬ್ಸ್ ಅಂತ ಕರಿತೀವಿ. ಅವುಗಳನ್ನ ನೋಡ್ತಾ ಹೋಗೋಣ. ಇಂಗ್ಲಿಷ್ ಫ್ರೋಸಲ್ ವರ್ಬ್ಸ್ ಅಂದ್ರೆ ಏನಿಲ್ಲ, ಒಂದು ವರ್ಬ್ ಇರುತ್ತೆ. ಉದಾಹರಣೆಗೆ ಒಂದು ವರ್ಬ್ ಇರುತ್ತೆ, ಆ ವರ್ಬ್ಗೆ ಪ್ರಿಪೋಸಿಷನ್ ಅನ್ನ ಸೇರಿಸ್ತೀವಿ. ಒಂದು ವರ್ಬ್ ಇರುತ್ತೆ, ಆ ವರ್ಬ್ಗೆ ಏನ್ ಮಾಡ್ತೀವ್ರಿ, ಪ್ರಿಪೋಸಿಷನ್ ಅನ್ನ ಸೇರಿಸ್ತಾ ಹೋಗ್ತೀವಿ. ಆ ಪ್ರಿಪೋಸಿಷನ್ ಅಂದ್ರೆ ಯಾವ, ಇನ್ನು, ಆನು, ಆಫು, ಅಪ್ಪು, ಡೌನು ಈ ತರದ್ವೆಲ್ಲ ಏನಿದಾವಲ್ಲ ಆ ತರದನ್ನ ನಾವು ಸೇರಿಸ್ತಾ ಹೋಗ್ತೀವಿ. ಒಂದು ವಿಶೇಷವಾಗಿರ್ತಕ್ಕಂಥ ವರ್ಡ್ ಆಗ್ತಾ ಹೋಗ್ತದ. ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಫ್ರೋಸಲ್ ವರ್ಬ್ಸ್ ಅಂತ ಕರಿತೀವಿ. ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಬಹುತೇಕವಾಗಿ ಬಹಳಷ್ಟು ಸಂದರ್ಭದಲ್ಲಿ ಬಳಸ್ತಾ ಹೋಗ್ತೀವಿ. ಬನ್ನಿ ನಾವು ಟೈಮ್ ವೇಸ್ಟ್ ಮಾಡ್ದೇನೆ ನೋಡ್ಬಿಡೋಣ. ಬನ್ನಿ. ಒಂದನೇದು ಪುಲ್ ಆಫ್ ಅಂತ. ಪುಲ್ ಆಫ್ ಅಂದ್ರ ಹೊರ ತೆಗಿ ಅಂತ ಅರ್ಥ, ಹೊರಗೆ ತೆಗಿ. ಪುಲ್ ಆಫ್ ಅಂತ. ಪುಲ್ ಅನ್ನೋದೇನ್ರಿ, ಎಳಿ ಅಂತ ಅರ್ಥ. ಆಫ್ ಅಂದ್ರೆ ಅದಕ್ಕೊಂದು ಆಫ್ ಆಫ್ ಒಂದು ಪ್ರಿಪೋಸಿಷನ್ ಅದಕ್ಕೆ ಸೇರ್ಕೊಂಡಾಗ ವಿಶೇಷ ಅರ್ಥವನ್ನೇ ಕೊಡುತ್ತೆ ಅದು. ಪುಲ್ ಆಫ್ ಅಂದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಥವನ್ನ ಕೊಡ್ತಾ ಹೋಗ್ತದೆ. ನೋಡ್ತಾ ಬನ್ನಿ. ಪುಲ್ ಆಫ್ ಅಂದ್ರೆ ಹೊರ ತೆಗಿ. ಏನನ್ನ ಹೊರ ತೆಗಿಬೇಕಂತ ಹೇಳ್ತಾನೆ, ಒಂದು ಎಕ್ಸಾಂಪಲ್ ಅನ್ನ ನೋಡಿಬಿಡೋಣ. ಈ ಪುಲ್ಡ್ ಆಫ್ ಆನ್ ಅಮೇಜಿಂಗ್ ಟ್ರಿಕ್ ಅಂದ್ರೆ ಅವನು ಅದ್ಭುತವಾಗಿರ್ತಕ್ಕಂಥ ತಂತ್ರವನ್ನ ಹೊರ ತೆಗೆದನು ಅಂತಾನು ಅರ್ಥ. ಹೊರ ತೆಗೆದನು ಅಂತೇಳಿ ಅರ್ಥವಾಗುತ್ತೆ. ಈ ಪುಲ್ಡ್ ಆಫ್ ಅಂದ್ರೆ ಹೊರ ತೆಗೆಯೋದು ಅಂತ ಅರ್ಥ. ಹೊರ ತೆಗೆಯೋದು ಅಂತೇಳಿ ಅರ್ಥವಾಗುತ್ತೆ. ಅದಕ್ಕೆ ನಾವು ಬಹುತೇಕ ಸಂದರ್ಭದಲ್ಲಿ ಪುಲ್ಡ್ ಆಫ್ ಅಂತೇಳಿ ಬಳಸ್ತಾ ಇರ್ತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್. ಓಕೆ, ನೆಕ್ಸ್ಟ್ ಕಾಲ್ ಆಫ್. ಕಾಲ್ ಆಫ್ ಅಂತಂದ್ರೆ ರದ್ದುಗೊಳಿಸುವುದು. ಮೀಟಿಂಗ್ ಅನ್ನ ರದ್ದುಗೊಳಿಸುವುದು, ಮ್ಯಾಚ್ ಅನ್ನ ರದ್ದುಗೊಳಿಸುವುದು, ಈ ತರ ಏನಾದ್ರೂ ಸಭೆ ಸಮಾರಂಭಗಳನ್ನ ರದ್ದು ಮಾಡಿದರೆ ನಾವು ಅದಕ್ಕೆ ಏನಂತೀವಿ ಅಂದ್ರೆ ಶಾರ್ಟ್ ಆಗಿ ಹೇಳ್ತಾರೆ ಕಾಲ್ ಆಫ್. ಕಾಲ್ ಆಫ್ ಅಂತಂದ್ರೆ ದ ಮೀಟಿಂಗ್ಸ್ ವಾಸ್ ಕಾಲ್ಡ್ ಆಫ್ ಅಂದ್ರೆ ಆ ಏನ್ ಸಭೆಗಳಿದ್ದು ಅವುಗಳನ್ನೆಲ್ಲ ರದ್ದು ಮಾಡಲಾಯಿತು ಅಂತೇಳಿ ಅರ್ಥ ಆಗುತ್ತೆ. ದ ಮೀಟಿಂಗ್ ವಾಸ್ ಕಾಲ್ಡ್ ಆಫ್. ಆ ಸಭೆಯನ್ನು ರದ್ದು ಮಾಡಲಾಯಿತು ಅಂತ. ಈ ಕಾಲ್ ಆಫ್ ಅಂದ್ರೆ ಏನ್ರಿ, ರದ್ದು ಮಾಡುವಂತದ್ದು ಅಂತೇಳಿ ಅರ್ಥವನ್ನ ಕೊಡುತ್ತೆ ಈ ಕಾಲ್ ಆಫ್ ಅನ್ನೋದು. ನೆಕ್ಸ್ಟ್ ವಾಕ್ ಆಫ್. ವಾಕ್ ಆಫ್ ಅಂದ್ರೆ ಹೊರಗೆ ನಡಿ. ವಾಕ್ ಆಫ್ ಅಂದ್ರೆ ಏನ್ರಿ, ಹೊರಗೆ ಹೋಗ್ಬಿಡೋದು ಅಂತ ಅರ್ಥ. ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್, ಲೈವ್ ಎಕ್ಸಾಂಪಲ್ ಒಂದು ನೋಡೋಣ. ಶಿ ವಾಕ್ಡ್ ಆಫ್ ವಿತೌಟ್ ಅ ವರ್ಡ್ ಅಂದ್ರೆ ಅವಳು ಒಂದು ಮಾಹಿತಿಯನ್ನ ಅಥವಾ ಒಂದು ಮಾತಿಲ್ಲದೆ ಹೊರ ಓದಳು ಅಂತೇಳಿ ಆಗ್ತದ. ಹೊರ ನಡೆದು ಹೋದ್ಲು ಅಥವಾ ಹೊರಗೆ ಹೋದ್ಲು ಅಂತ. ವಾಕ್ ಆಫ್ ಅಂತಂದ್ರೆ ಹೊರ ನಡೆಯುವುದು ಅಂದ್ರೆ ಅಲ್ಲಿ ಇದ್ದ ಜಾಗದಿಂದ ಬೇರೆ ಕಡೆ ಹೋಗೋದು, ವಿಚಾರದಿಂದ ಬೇರೆ ಕಡೆ ಹೋಗೋದು ಅಂತೇಳಿ ಅರ್ಥ ಆಗುತ್ತೆ. ಡ್ರೈ ಆಫ್ ಅಂದ್ರೆ ಒಣಗಿಸೋದು. ಡ್ರೈ ಆಫ್ ಅಂದ್ರೆ ಡ್ರೈ ಅಂದ್ರೆ ಏನು, ಒಣಗೋದು. ಆಫ್ ಅಂದ್ರೆ ಅದನ್ನ ಎರಡು ಸೇರಿಸಿದ್ರೆ ಒಣಗಿಸುವುದು ಅಂತ ಅರ್ಥವನ್ನು ಕೊಡುತ್ತೆ. ಡ್ರೈ ಆಫ್ ಅಂತಂದ್ರೆ ಒಣಗಿಸು. ಉದಾಹರಣೆಗೆ ಒಂದು ಸೆಂಟೆನ್ಸ್ ಅನ್ನ ನೋಡೋಣ ನಾವು. ಐ ನೀಡ್ ಟು ಡ್ರೈ ಆಫ್ ಆಫ್ಟರ್ ಮೈ ಸ್ವಿಮ್. ಆಫ್ಟರ್ ದಿ ಮೈ ಸ್ವಿಮ್ ಅಥವಾ ಆಫ್ಟರ್ ದಿ ಸ್ವಿಮ್ ಅಂತಂದ್ರೆ ಏನ್ ಅರ್ಥ ಅಂತಂದ್ರೆ ನಾನು ಸ್ನಾನ ಮಾಡಿದ ನಂತರ ಅಥವಾ ಏನು ಈಜು ಆಡಿದ ನಂತರ ನಾನು ಒಣಗಿಸ್ಬೇಕು ಅಥವಾ ನನ್ನನ್ನು ನಾನು ಒಣಗಿಸ್ಕೊಳ್ಬೇಕು, ಬಿಸಿಲಿಗೆ ನಿಲ್ಲಬೇಕು ಅಥವಾ ಏರ್ ಅನ್ನ ಡ್ರೈ ಮಾಡಬೇಕು, ಕೂದಲನ್ನ ಒಣಗಿಸ್ಕೋಬೇಕು ಅನ್ನೋ ಒಂದು ಅರ್ಥದಲ್ಲಿ ಹೇಳುತ್ತೆ. ಐ ನೀಡ್ ಟು ಡ್ರೈ ಆಫ್ ಆಫ್ಟರ್ ದಿ ಸ್ವಿಮ್. ಸ್ನಾನ ಮಾಡಿದ ನಂತರ ನಾನು ಒಣಗಿಸ್ಕೊಳ್ಬೇಕು ಅಂತೇಳಿ ಅರ್ಥವನ್ನ ಕೊಡುತ್ತೆ. ಈ ರೀತಿ ಇವು ಸಣ್ಣ ಸೆಂಟೆನ್ಸ್, ಚಿಕ್ಕ ಸೆಂಟೆನ್ಸ್, ಬಟ್ ಅರ್ಥ ಅಗಾಧವಾಗಿರುತ್ತೆ. ಬಟ್ ಇದನ್ನ ಹೆಚ್ಚಲ್ಲಿ ಇಂಗ್ಲಿಷ್ ನಲ್ಲಿ ಬಹುತೇಕವಾಗಿ ನಾವು ಜಾಸ್ತಿ ಅಡ್ವಾನ್ಸ್ ಇಂಗ್ಲಿಷ್ ಅಲ್ಲ, ಕಾಮನ್ ಇಂಗ್ಲಿಷ್ ಅಲ್ಲೂ ಕೂಡ ನಾವು ಬಳಸ್ತಾ ಇರ್ತೀವಿ. ಹಾಗಾಗಿ ಇದನ್ನ ತಿಳಿಯೋದು ಅತ್ಯಂತ ಮುಖ್ಯ. ಪುಟ್ ಆಫ್ ಅಂತ. ಪುಟ್ ಆಫ್ ಅಂದ್ರೆ ಅಲ್ಲಿಗೆ ಮುಂದೂಡ್ಬಿಡೋದು. ಕೆಲಸವನ್ನ ಏನೋ ಮಾಡ್ತಿರ್ತೀವಿ ಅದನ್ನ ಮುಂದೂಡ್ಬಿಡೋದು. ಪುಟ್ ಆಫ್ ಅಂದ್ರೆ ಇದಕ್ಕೆ ಒಂದು ಎಕ್ಸಾಂಪಲ್ ನೋಡಿನಿ. ಡೋಂಟ್ ಪುಟ್ ಆಫ್ ಯುವರ್ ಹೋಮ್ವರ್ಕ್. ನಿಮ್ಮ ಮನೆ ಕೆಲಸವನ್ನ ಮುಂದೂಡಬೇಡ. ಪುಟ್ ಆಫ್ ಅಂದ್ರೆ ಮುಂದೂಡಬೇಡ. ನಾವಿಲ್ಲಿ ಡೋಂಟ್ ಬಳಸ್ತೀವಿ, ಅದಕ್ಕಾಗಿ ಡೋಂಟ್ ಪುಟ್ ಆಫ್ ಯುವರ್ ಹೋಮ್ವರ್ಕ್ ಅಂದ್ರೆ ನಿಮ್ಮ ಕೆಲಸವನ್ನ, ಮನೆ ಕೆಲಸವನ್ನ ಮುಂದೂಡಬೇಡ ಅಂತ ಹೇಳಿದಂಗ. ಅದಕ್ಕೆ ಪುಟ್ ಆಫಿನ ಅರ್ಥ ಏನು, ಮುಂದೂಡಬೇಡ ಅಂತ ಅರ್ಥ. ಮ್ಯಾರಿ ಆಫ್ ಅಂತಂದ್ರೆ ಮದುವೆ ಮಾಡಿ ಕಳಿಸ್ಬಿಡೋದು. ಮ್ಯಾರಿ ಆಫ್ ಅಂದ್ರೆ ಏನ್ರಿ, ಮದುವೆ ಮಾಡಿ ಕಳಿಸುವಂತ ಅರ್ಥ ಮ್ಯಾರಿ ಆಫ್ ಅಂದ್ರೆ. ಇಲ್ಲಿ ನೋಡಿ ಎಕ್ಸಾಂಪಲ್, ದೇ ಮ್ಯಾರಿಡ್. ವರ್ಬ್ ಚೇಂಜ್ ಆಗ್ತಾ ಬಂತು, ವರ್ಬ್ 3 ಬಳಸಿದಾರೆ ಅಷ್ಟೇ. ದೇ ಮ್ಯಾರಿಡ್ ಆಫ್ ಅವರ್ ಡಾಟರ್. ಅವರು ತಮ್ಮ ಮಗಳನ್ನು ಮದುವೆ ಮಾಡಿಸಿದರು ಅಥವಾ ಮದುವೆ ಮಾಡಿ ಕೊಟ್ಟರು ಅನ್ನೋ ಅರ್ಥವನ್ನು ಕೊಡುತ್ತೆ. ಅವರು ತಮ್ಮ ಮಗಳನ್ನ ಮದುವೆ ಮಾಡಿಸಿದರು, ಮಗಳ ಮದುವೆ ಮಾಡಿಸಿದ್ರು ಅಂತೇಳಿ ಅರ್ಥ. ಇನ್ನು ಒಂದು ಟರ್ನ್ ಆಫ್. ಇದಂತ ಬಹುತೇಕವಾಗಿ ನೀವು ಕೇಳಿದ್ರೆ, ಟರ್ನ್ ಟರ್ನ್ ಆನ್ ಅಂದ್ರೆ ಟಿವಿಯನ್ನು ಚಾಲು ಮಾಡಿ ಯಾವುದಾದ್ರೂ ಮಷಿನ್ಗಳನ್ನ ಸ್ಟಾರ್ಟ್ ಮಾಡೋದು ಅಂತ ಅರ್ಥ, ಪ್ರಾರಂಭಿಸೋದು ಅಂತ ಅರ್ಥ. ಬಟ್ ಇಲ್ಲಿ ಟರ್ನ್ ಆಫ್ ಅಂತಿದೆ, ಬಂದ್ ಮಾಡು ಅಂತ. ಟರ್ನ್ ಆಫ್ ದಿ ಲೈಟ್ಸ್ ವೆನ್ ಯುವರ್
ವೆನ್ ಯು ಲೀವ್, ನೀವು ಮನೆಯಿಂದ ಹೊರಗೆ ಹೋಗ್ಬೇಕಾಗಿತ್ತಂದ್ರೆ ಅಥವಾ ಹೊರಗಡೆ ಹೋಗ್ಬೇಕಾಗಿತ್ತಂದ್ರೆ ಬಟನ್ಗಳನ್ನ ಬಂದ್ ಮಾಡಿ, ಹೋಗುವಾಗ ಬೆಳಕನ್ನು ಆರಿಸು ಅಂತಂದ್ರೆ ಲೈಟ್ಗಳನ್ನ ತೆಗೀರಿ ಅಂತ ಅರ್ಥ. ಟರ್ನ್ ಆಫ್ ಅಂತ ನಾವು ಕರಿತೀವಿ. ಟರ್ನ್ ಆಫ್ ದ ಸಿಸ್ಟಮ್. ಟರ್ನ್ ಆಫ್ ದ ಸಿಸ್ಟಮ್ ಅಂದ್ರೆ ಆ ಲ್ಯಾಪ್ಟಾಪ್ ಅನ್ನ ಅಥವಾ ಕಂಪ್ಯೂಟರ್ ಅನ್ನ ಏನ್ ಮಾಡ್ರಿ ಅಂತ ಹೇಳ್ತೀವಿ ನಾವು, ಟರ್ನ್ ಆಫ್ ಮಾಡ್ರಿ ಅಂತೇಳಿ ಹೇಳ್ತೀವಿ, ಬಂದ್ ಮಾಡ್ರಿ ಅಂತೇಳಿ ಹೇಳ್ದಂಗೆ. ನೆಕ್ಸ್ಟ್ ಟರ್ನ್ ಓಕೆ, ರನ್ ಆಫ್ ಅಂತಿದ್ದೀನಿ ಒಂದು. ರನ್ ಆಫ್ ಅಂತ, ರನ್ ಆಫ್ ಅಂದ್ರೆ ಏನ್ರಿ? ರನ್ ಆಫ್ ಅಂದ್ರೆ ಯಾರ ಓಡಿ ಹೋಗುವುದು. ರನ್ ಆಫ್ ಅಂತಂದ್ರೆ ರನ್ ಅವೇ ಅಂತಾನು ಕರೀತಾರೆ. ರನ್ ಅವೇ ಅಂತಂದ್ರೆ ಓಡಿ ಹೋಗೋದು. ರನ್ ಆಫ್ ಅಂತಾನು ಕರೀತಾರೆ. ರನ್ ಆಫ್ ಅಂತಂದ್ರೆ ಓಡಿ ಹೋಗೋದು. ಉದಾಹರಣೆಗೆ ರನ್ ಅವೇ ಅಂತಂದ್ರೆ ಹುಡುಗ ಹುಡುಗಿ ಓಡಿ ಹೋಗೋದು, ಹುಡುಗರು ಮನೆಯಿಂದ ಓಡಿ ಹೋಗೋದಕ್ಕೆ ರನ್ ಅವೇ ಅಂತಾರೆ. ಇದು ರನ್ ಆಫ್. ರನ್ ಆಫ್ ಅಂದ್ರೆ ಕಳ್ಳ ಏನಾದ್ರು ಒಂದು ವಸ್ತುವನ್ನು ಹಿಡ್ಕೊಂಡು ಓಡೇ ಹೋಗ್ತಾ ಇದ್ರೆ ರನ್ ಆಫ್ ಅಂತ ಕರಿತೀವಿ. ದ ಥೀಫ್ ರ್ಯಾನ್ ಆಫ್ ವಿತ್ ದಿ ಮನಿ. ಏನ್ ಮಾಡ್ಯಾನ? ದಿ ಥೀಫ್ ರ್ಯಾನ್ ಆಫ್ ವಿತ್ ದ ಮನಿ ಅಂತಂದ್ರೆ ವರ್ಬ್ ಟು ಅನ್ನ ಬಳಸಿದ್ದಾರೆ. ಏನ್ ಮಾಡಿದಾರೆ ಅಂದ್ರೆ ಅವನು ಓಡೆ ಹೋದ, ದುಡ್ಡನ್ನು ತಗೊಂಡು ಓಡೆ ಹೋದ ಅಂತೇಳಿ ಅರ್ಥ ರನ್ ಆಫ್ ಅಂತ. ಓಕೆ, ನೆಕ್ಸ್ಟ್ ಶೋ ಆಫ್ ಅಂದ್ರೆ ಪ್ರದರ್ಶನ ಮಾಡು. ಪ್ರದರ್ಶನ ಮಾಡೋದು ಏನು ಗೊತ್ತಿಲ್ದಿದ್ರು ಕೂಡ ನಾವು ಟಿಕ್ ಮಾಡೋದಂತೀವಲ್ಲ ಆ ತರ ಶೋ ಆಫ್ ಅಂತಂದ್ರೆ ಈ ಆಲ್ವೇಸ್ ಶೋಸ್ ಆಫ್ ಇಸ್ ಸ್ಕಿಲ್ಸ್. ಅವನು ಸದಾ ತನ್ನ ಕೌಶಲ್ಯಗಳನ್ನು ತೋರಿಸ್ತಾನೆ ಅಂತೇಳಿ ಅರ್ಥ. ಶೋ ಆಫ್ ಅಂದ್ರೆ ತೋರ್ಪಡಿಸೋದು ಶೋ ಆಫ್ ಅಂತಂದ್ರೆ. ಇನ್ನು ಒಂದು ಗೆಟ್ ಆಫ್ ಅಂದ್ರೆ ಇಳಿಯುವುದು. ಗೆಟ್ ಆಫ್ ಅಂದ್ರೆ ಏನ್ರಿ? ಇಳಿಯುವುದು. ವಿ ಗಾಟ್ ಆಫ್ ಎಟ್ ದಿ ರಾಂಗ್ ಸ್ಟಾಪ್. ನಾವೇನ್ ಮಾಡಿದ್ವಿ ಅಂತ ಹೇಳ್ತಾನೆ ಅವನು. ಒಂದು ಎಕ್ಸಾಂಪಲ್, ವಿ ಗಾಟ್ ಆಫ್ ಎಟ್ ದಿ ರಾಂಗ್ ಸ್ಟಾಪ್. ನಾವು ತಪ್ಪಾದ ತಾಣದಲ್ಲಿ ಇಳಿದಿದ್ದೇವೆ ಅಥವಾ ಇಳಿದೆವು ಅಂತ ಅರ್ಥವನ್ನು ಕೊಡುತ್ತೆ. ನಾವು ಇಳಿದೆವು ಅಂತೇಳಿ ಅರ್ಥ. ಎಲ್ಲಿ ಇಳಿಬೇಕಾಗಿತ್ತು ಅಲ್ಲಿ ಇಳಿದಿಲ್ಲ, ಬೇರೆ ಜಾಗದಲ್ಲಿ ಇಳಿದಿದ್ದಾರೆ ಅಂತ. ಬ್ರೇಕ್ ಆಫ್. ಬ್ರೇಕ್ ಆಫ್ ಅಂದ್ರೆ ಸಂಬಂಧವನ್ನ ಮುರಿತು ಬಿಡು. ಬ್ರೇಕಪ್ ಅಂತ ಕರಿತೀವಲ್ಲ, ಬ್ರೇಕ್ ಆಫ್ ಅಂತಾನು ಬಳಸ್ತಾರೆ, ಬ್ರೇಕ್ ಆಫ್ ಅಂತಾನು ಕರೀತಾರೆ. ಬ್ರೇಕ್ ಆಫ್ ಅಂದ್ರೆ ಸಂಬಂಧವನ್ನ ಮುರಿದು ಬಿಡೋದು ಅಥವಾ ಮುರಿದು ಬೀಳೋದು. ದೇ ಬ್ರೋಕ್ ಆಫ್ ದೇರ್ ಎಂಗೇಜ್ಮೆಂಟ್. ಅವರ ನಿಶ್ಚಿತಾರ್ಥವನ್ನ ಮುರಿದರವರು ಅಂತೇಳಿ ಹೇಳ್ತೀವಿ. ಅಂತ ಸಂದರ್ಭದಲ್ಲಿ ಇದನ್ನ ಬಳಸ್ತಾ ಹೋಗ್ತೀವಿ ಬ್ರೇಕ್ ಆಫ್ ಅಂತ. ಬ್ರೇಕ್ ಆಫ್ ಅಂದ್ರೆ ಮುರಿದು ಬೀಳುವುದು. ಸಂಬಂಧ, ರಿಲೇಶನ್ಶಿಪ್ಸ್, ಸಂಬಂಧವನ್ನ ಮುರ್ಕೊಳ್ಳೋದು ಅಂತ ಅರ್ಥ. ಕಿಕ್ ಆಫ್ ಅಂದ್ರೆ ಪ್ರಾರಂಭ. ನೋಡಿ, ಕಿಕ್ ಆಫ್ ಅಂದ್ರೆ ಒತ್ತೀವಂತ ನಾವು ಆಡು ಭಾಷೆದಾಗ ಅನ್ಕಂತೀವಿ. ಬಟ್ ಆದ್ರೆ ಕಿಕ್ ಆಫ್ ಅಂತಂದ್ರೆ ಕಿಕ್ ಅಂದ್ರೆ ಒದಿಯೋದು, ಆಫ್ ಅಂದ್ರೆ ಒದ್ದು ಬಿಡೋದೇನಂತ ಇಲ್ಲ. ಕಿಕ್ ಆಫ್ ಅಂದ್ರೆ ಪ್ರಾರಂಭಿಸೋದು. ಯಾವುದೇ ಒಂದು ಹೊಸ ಕಾರ್ಯವನ್ನ ಪ್ರಾರಂಭ ಮಾಡ್ತೀವಿ ಅಂತಂದ್ರೆ ಕಿಕ್ ಆಫ್ ಅಂತ ಕರಿತೀವಿ ನಾವು. ಕಿಕ್ ಆಫ್ ಅಂತ ಕರಿತೀವಿ. ದಿ ಗೇಮ್ ಕಿಕ್ಡ್ ಆಫ್ ಎಟ್ ದ ನೂನ್. ಮಧ್ಯಾಹ್ನದ ಹೊತ್ತು ಆ ಆಟವನ್ನ ಪ್ರಾರಂಭಿಸಲಾಯಿತು ಅಂತೇಳಿ. ಓಕೆ, ದ ಪ್ರೈಮ್ ಮಿನಿಸ್ಟರ್ ಕಿಕ್ಡ್ ಆಫ್ ದಿ ಪ್ರೋಗ್ರಾಮ್. ಪ್ರಧಾನಮಂತ್ರಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಅಥವಾ ಪ್ರಾರಂಭಿಸಿದ್ರು ಅಂತ ಹೇಳ್ತಾ ಹೋಗ್ತೀವಿ. ಹ್ಯಾಂಡ್ ಆಫ್ ಅಂತಂದ್ರೆ ಹಸ್ತಾಂತರ ಮಾಡೋದು. ಏನಾದ್ರೂ ಅಧಿಕಾರವನ್ನು ಹಸ್ತಾಂತರ ಮಾಡೋದು, ಜವಾಬ್ದಾರಿಗಳನ್ನು ಬೇರೆಯವರಿಗೆ ಬಿಟ್ಟು ಕೊಡೋದನ್ನ ನಾವೇನ್ ಕರಿತೀವಿ? ಹ್ಯಾಂಡ್ ಆಫ್ ಅಂತ ಕರಿತೀವಿ. ಹಿ ಹ್ಯಾಂಡೆಡ್ ಆಫ್ ದಿ ಪ್ರಾಜೆಕ್ಟ್ ಟು ಹರ್. ಅಂದ್ರೆ ಅವನು ಆಕೆಗೆ ಏನು ಪ್ರಾಜೆಕ್ಟ್ ಅನ್ನ ಹಸ್ತಾಂತರ ಮಾಡಿದ, ಅಧಿಕಾರವನ್ನ ಬಿಟ್ಕೊಟ್ಟ. ಹ್ಯಾಂಡ್ ಆಫ್ ಅಂತಂದ್ರೆ ಬೇರೆಯವರಿಗೆ ಅಧಿಕಾರವನ್ನು ಹಸ್ತಾಂತರಿಸುವುದು. ಹ್ಯಾಂಡ್ ಆಫ್ ಅಂದ್ರೆ ಬೇರೆಯವರಿಗೆ ಕೊಡುವಂಥದ್ದು ಅಂತೇಳಿ ಅರ್ಥವಾಗುತ್ತೆ. ಓಕೆ, ಇಷ್ಟು ನಾವು ಇವತ್ತಿನ, ಇನ್ನೂ ಬೇರೆ ಬೇರೆ ಇದಾವೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇಷ್ಟು ನಾವೇನ್ ಮಾಡಿದ್ವಿ ಇವತ್ತು, ಕೆಲವೊಂದು ಪ್ರೋಸಲ್ ವರ್ಬ್ಸ್ ಅನ್ನ ನೋಡಿದ್ವಿ. ಟರ್ನ್ ಆಫ್, ಓಕೆ, ರನ್ ಆಫ್, ಶೋ ಆಫ್, ಗೆಟ್ ಆಫ್, ಬ್ರೇಕ್ ಅಪ್, ಈ ತರದವೆಲ್ಲ ನೋಡಿದ್ವಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್. ಡೋಂಟ್ ಫರ್ಗೆಟ್ ಟು subscribe my channel and share with your friends and encourage us. Write a comment and some of the examples. Thank you very much. ಧನ್ಯವಾದಗಳು.